ಗ್ರಾಮದ ಚಿಕ್ಕ ಮನೆಯಲ್ಲಿ ಸೂರ್ಯೋದಯದ ಕಿರಣಗಳು ಅಂಗಳದ ಮೇಲೆ ಬೀಳುತ್ತಿದ್ದವು. ಸಂಕ್ರಾಂತಿ ಹಬ್ಬದ ದಿನ. ಹೊಸದಾಗಿ ಮನೆಗೆ ಬಂದ ಸೊಸೆಯಾದ ಗೌರಿ ಅಂಗಳದಲ್ಲಿ ಹೂವಿನ ಹಾಸು ಹಾಕುತ್ತಾ ಹಬ್ಬದ ತಯಾರಿಗಳನ್ನು ಕುತೂಹಲದಿಂದ ನೋಡುತ್ತಿದ್ದಳು. ಆಕೆ ನಗರದಿಂದ ಬಂದಿದ್ದರಿಂದ ಹಳ್ಳಿಯ ಸಂಕ್ರಾಂತಿಯ ಆಚರಣೆಗಳು ಅವಳಿಗೆ ಹೊಸದಾಗಿ ಕಂಡವು. ಅವಳ ಅತ್ತೆ ರಮಾಬಾಯಿ ಮಣ್ಣಿನ ಚುಲಿಯ ಬಳಿ ಎಳ್ಳು ಬೆಲ್ಲ ಕರಗಿಸುತ್ತಾ ಹೇಳಿದರು, ದೌನಿ, ನಮ್ಮ ಹಳ್ಳಿಯಲ್ಲಿ ಸಂಕ್ರಾಂತಿಯೆಂದರೆ ಕೇವಲ ಹಬ್ಬವಲ್ಲ, ಬದುಕಿನ ಪಾಠ. ಸೂರ್ಯದೇವರು ಉತ್ತರಾಯಣಕ್ಕೆ ಪ್ರವೇಶಿಸುವ ದಿನ. ರೈತನಿಗೆ ಹೊಸ ಆಶಯ ಶುರು. ಗೌರಿ ನಗುತ್ತಾ ಕೇಳಿದಳು, ಅಮ್ಮ, ಇಲ್ಲಿ ಬೆಳಗ್ಗೆ ಮೊದಲಿಗೆ ಏನು ಮಾಡುತ್ತೀರಾ? ರಮಾಬಾಯಿ ಉತ್ತರಿಸಿದರು, ಮೊದಲು ಗೋಮಾತೆಗೆ ಪೂಜೆ. ಗಂಗಿ ಎಮ್ಮೆಗೂ ಹಸುವಿಗೂ ಹೂವಿನ ಹಾರ, ಅರಿಶಿನ ಕುಂಕುಮ ಮತ್ತು ತಿಲಗುಳ ಕೊಡುತ್ತೇವೆ. ಅವುಗಳೇ ನಮ್ಮ ಹೊಲದ ಶಕ್ತಿ. ನಂತರ ಮನೆ ಮುಂದೆ ಬಣ್ಣ ಬಣ್ಣದ ರಂಗೋಲಿ, ಅದರ ಮಧ್ಯೆ ದೀಪ ಇಡುತ್ತೇವೆ. ಅವರು ಇಬ್ಬರೂ ಸೇರಿ ಎಳ್ಳು, ಕಡಲೆಕಾಯಿ, ಕೊಬ್ಬರಿ, ಬೆಲ್ಲ, ಸಕ್ಕರೆ ಬೆರೆಸಿ ತಿಲಗುಳ ತಯಾರಿಸಿದರು. ರಮಾಬಾಯಿ ಹೇಳುತ್ತಾ ಹೋದರು, ಇದು ಸ್ನೇಹದ ಸಂಕೇತ. ತಿಲಗುಳ ತಿನ್ನಿ, ಸಿಹಿಯಾಗಿ ಮಾತನಾಡಿ ಎನ್ನುವುದು ನಮ್ಮ ಸಂಪ್ರದಾಯ. ಈ ದಿನ ಹಳೆಯ ಕೋಪ ಮನಸ್ತಾಪಗಳನ್ನು ಬಿಟ್ಟು ಹೊಸ ಬಂಧಗಳನ್ನು ಕಟ್ಟುತ್ತೇವೆ. ಅಂಗಳದಲ್ಲಿ ಹುಡುಗಿಯರು ಸಕ್ಕರೆಕಾಯಿ, ಕಬ್ಬು ಹಿಡಿದು ಹಾಡು ಹಾಡುತ್ತಿದ್ದರು. ಮಕ್ಕಳು ಗಾಳಿಪಟ ಹಾರಿಸುತ್ತಾ ಆಕಾಶದಲ್ಲಿ ಬಣ್ಣಗಳ ಹಬ್ಬ ರಚಿಸುತ್ತಿದ್ದರು. ರಮಾಬಾಯಿ ಗೌರಿಯನ್ನು ಕರೆದುಕೊಂಡು ಹೊರಗೆ ಹೋದರು. ನೋಡು, ಇವತ್ತು ಎಲ್ಲರ ಮನೆ ಬಾಗಿಲು ತೆರೆದಿರುತ್ತದೆ. ನೆರೆಹೊರೆಯವರು ಒಬ್ಬರ ಮನೆಗೆ ಒಬ್ಬರು ಹೋಗಿ ಎಳ್ಳು ಬೆಲ್ಲ, ಕಬ್ಬು, ಸಕ್ಕರೆಕಾಯಿ ಹಂಚಿಕೊಳ್ಳುತ್ತಾರೆ. ಇದು ಹಂಚಿಕೆಯ ಹಬ್ಬ. ಮಧ್ಯಾಹ್ನಕ್ಕೆ ಅಡಿಗೆ ಮನೆಯಲ್ಲಿ ಸುಗಂಧ ತುಂಬಿತ್ತು. ಅಕ್ಕಿ ಪಾಯಸ, ಎಳ್ಳು ಚಟ್ನಿ, ಬೆಲ್ಲದ ಪೊಂಗಲ್, ಸಜ್ಜೆ ರೊಟ್ಟಿ, ಎಲ್ಲ ಹಳ್ಳಿಯ ರುಚಿಗಳು. ರಮಾಬಾಯಿ ಹೇಳಿದಳು, ಈ ಅಡುಗೆಗಳಲ್ಲಿ ನಮ್ಮ ಮಣ್ಣಿನ ಸುವಾಸನೆಯಿದೆ. ಹಳ್ಳಿಯ ಹೆಣ್ಣುಮಕ್ಕಳು ಸೇರಿ ಅಡುಗೆ ಮಾಡಿ ಒಟ್ಟಿಗೆ ಊಟ ಮಾಡುವುದು ನಮ್ಮ ಸಂಕ್ರಾಂತಿಯ ಸೌಂದರ್ಯ. ಸಂಜೆಯ ಹೊತ್ತಿಗೆ ದೇವಾಲಯದಲ್ಲಿ ಭಜನೆ, ನಾದಸ್ವರದ ಮಧುರ ಧ್ವನಿ, ದೀಪಗಳ ಬೆಳಕಿನಲ್ಲಿ ಊರು ಹೊಳೆಯುತ್ತಿತ್ತು. ಗೌರಿ ಅತ್ತೆಯ ಕೈ ಹಿಡಿದು ಹೇಳಿದಳು, ಅಮ್ಮ, ಈಗ ನನಗೆ ಗೊತ್ತಾಯಿತು. ಸಂಕ್ರಾಂತಿ ಎಂದರೆ ಕೇವಲ ಹಬ್ಬವಲ್ಲ, ಕುಟುಂಬ, ನೆರೆಹೊರೆ, ಪ್ರಕೃತಿ ಎಲ್ಲ ಒಂದಾಗುವ ದಿನ. ರಮಾಬಾಯಿ ಮೃದುವಾಗಿ ನಗುತ್ತಾ ಹೇಳಿದರು, ಹೌದು ಮಗಳೇ, ನಮ್ಮ ಹಳ್ಳಿಯಲ್ಲಿ ಸಂಕ್ರಾಂತಿ ಎಂದರೆ ತಾಯಿ ಮಣ್ಣಿಗೆ ಕೃತಜ್ಞತೆ, ಸೂರ್ಯನಿಗೆ ವಂದನೆ ಮತ್ತು ಹೃದಯಗಳಿಗೆ ಸಿಹಿ ತುಂಬುವ ಸಂಭ್ರಮ.